ಚಿಕ್ಕಬಳ್ಳಾಪುರ ಸೈಬರ್ ಪೊಲೀಸ್ ಮಿಂಚಿನ ಕಾರ್ಯಾಚರಣೆ. ಗಾಂಜಾ ಫ್ಯಾಮಿಲಿ ಅಂದರ್. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಾದ ಕುಶಾಲ್ ಚೌಕ್ಸೆ ಮತ್ತು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ರಾಜಾ ಇಮಾಮ್ ಹಾಸಿಮ್ರವರ ಮಾರ್ಗದರ್ಶನದಲ್ಲಿ ಸೈಬರ್ ಪೊಲೀಸ್ ಠಾಣೆಯ ಡಿವೈಎಸ್ಪಿ ರವಿಕುಮಾರ್, ಪೊಲೀಸ್ ಇನ್ಸ್ಪೆಕ್ಟರ್ ಸೂರ್ಯಪ್ರಕಾಶ್ ಹಾಗೂ ಸಿಬ್ಬಂದಿಗಳು ಖಚಿತ ಮಾಹಿತಿ ಮೇರೆಗೆ ಆಂಧ್ರ ಪ್ರದೇಶದಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಗಾಂಜಾ ಸಾಗಿಸುತ್ತಿದ್ದ 5 ಜನರ ಗಾಂಜಾ ಫ್ಯಾಮಿಲಿಯನ್ನ ಪೊಲೀಸರು ಬಂಧಿಸಿದರು. ಬಂಧಿತರಿಂದ ಸುಮಾರು 17,50,000 ರೂಪಾಯಿ ಬೆಲೆ ಬಾಳುವ 35 ಕೆಜಿ ಗಾಂಜಾವನ್ನು ವಶಪಡಿಸಿಕೊಳ್ಳಲಾಗಿದೆ. ಚಿಕ್ಕಬಳ್ಳಾಪುರ ಎಸ್ಪಿ ರವರು ಗಾಂಜಾ ಫ್ಯಾಮಿಲಿ ಬಗ್ಗೆ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ 5 ಜನರ ಗಾಂಜಾ ಫ್ಯಾಮಿಲಿಯ ಬಗ್ಗೆ ಮಾಹಿತಿ ನೀಡಿದರು. ನೇತೃತ್ವದಲ್ಲಿ ಒಂದು ಗಾಂಜಾದು ರೇಡ್ ಮಾಡಿದ್ದೀವಿ. ಆ ರೇಡ್ ಆಗಿದೆ ಚಿಂತಾಮಣಿ ಮಡಿಕೇರಿ ಕ್ರಾಸ್ ಹತ್ರ ಶ್ರೀನಿವಾಸಪುರ ಹೋಗಿ ದಾರಿ ಇದೆ, ಆ ದಾರಿ ಹತ್ರ ಮಡಿಕೇರಿ ಕ್ರಾಸಲ್ಲಿ ಆ ರೇಡ್ ಆಗಿದೆ. ಆ ಟೈಮ್ಗೆ ಮುಂದೆ XUV 500 ಮಹೇಂದ್ರ XUV 500 ವೆಹಿಕಲಲ್ಲಿ ಅವ್ರಿಗೆ ಟೋಟಲ್ ಅರೌಂಡ್ 35.64 kg ಗಾಂಜಾ ಸಿಕ್ಕಿದೆ. ಸೊ ಅರೌಂಡ್ 35.6 kg ಗಾಂಜಾ ಸಿಕ್ಕಿದೆ ಅವ್ರಿಗೆ. ಆ ಗಾಡಿ ಜೊತೆಗೆ ನಮಗೆ ಟೋಟಲ್ 5 ಜನ ಆರೋಪಿ ಸಿಕ್ಕಿದೆ. ಆ 5 ಜನ ಆರೋಪಿಯಲ್ಲಿ ಒಬ್ಬರು ಲೇಡಿ ಇದೆ, ಅವರದು ಹೆಸರು ದೇವಮ್ಮ. ಅವ್ರ ಮೇಲೆ ಬೇರೆ ಗಾಂಜಾ ಕೇಸಸ್ ಕೂಡ ಇದೆ ತುಮಕೂರು ಡಿಸ್ಟಿಕಲ್ಲಿ ಮತ್ತು ಬೆಂಗಳೂರು ಡಿಸ್ಟಿಕಲ್ಲಿ. ಜೊತೆಗೆ ಅವ್ರದ್ದು ತಂದೆ ಅವರು, ಈ ಲೇಡಿದು ತಂದೆ ಅವರು ಮಾರಪ್ಪ, ಅರೌಂಡ್ 63 ಇಯರ್ಸ್ ಇದೆ. ಲೇಡಿದು ಏಜ್ ಅರೌಂಡ್ 38 ಇಯರ್ಸ್ ಇದೆ. ಈ ಲೇಡಿದು ಮಗ ಅಂಜಿ, ಅವ್ರದ್ದು ಏಜ್ 18 ಇಯರ್ಸ್ ಇದೆ. ಅವ್ರ ಮೇಲೆ ಜೈಲೂರು ಲಿಮಿಟ್ಸಲ್ಲಿ ಒಂದು ಪೊಕ್ಸೋ ಕೇಸ್ ಕೂಡ ಇದೆ. ಜೊತೆಗೆ 2 ಜನ ವೆಂಕಟರಮಣ ಮತ್ತು ಆದಿನಾರಾಯಣ್, ಈ ಟೋಟಲ್ 5 ಜನಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಇವ್ರದ್ದು ಎಲ್ಲ 5 ಜನದು ವಾಸ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಇದೆ. ಬಾಗೇಪಲ್ಲಿ ತಾಲೂಕಾ, ಚಿಂತಾಮಣಿ, ಈ ಥರ ಇವ್ರದ್ದು ಈಗ ಪ್ರೆಸೆಂಟಲ್ಲಿ ವಾಸ ಇದೆ. ಬೇಸಿಕ್ಲಿ ನಮ್ಮ ಮಾಹಿತಿ ಪ್ರಕಾರ ಇವರು ವಿಶಾಖಪಟ್ಟಣಮಿಂದ, ಆಂಧ್ರ ಪ್ರದೇಶ ವಿಶಾಖಪಟ್ಟಣಮಿಂದ ಈ ಗಾಂಜಾಗೆ ಟ್ರಾನ್ಸ್ಪೋರ್ಟ್ ಮಾಡಿಕೊಂಡು ನಮ್ಮ ಡಿಸ್ಟ್ರಿಕ್ಗೆ ಬರ್ತಾ ಇದ್ದಾರೆ. ವಿಶಾಖಪಟ್ಟಣಮಿಂದ ಇವರು ತಿರುಪತಿಗೆ ಬಂದಿದ್ದಾರೆ. ತಿರುಪತಿಯಿಂದ ಇವರು ಮುಳಬಾಗಲ್ ಹತ್ರ ಬಂದಿದ್ದಾರೆ. ಮುಳಬಾಗಲಿಂದ ಇವರು ನಮ್ಮ ಶ್ರೀನಿವಾಸಪುರ ಲಿಮಿಟ್ಸ್ ಇಂದ ನಮ್ಮ ಡಿಸ್ಟ್ರಿಕ್ಗೆ ಎಂಟ್ರಿ ಮಾಡಿದ್ದಾರೆ ಚಿಂತಾಮಣಿ ಸೈಡಿಂದ. ಆ ಟೈಮ್ಗೆ ನಮ್ಮ ಟೀಮ್ ಅವರಿಗೆ ರೇಡ್ ಮಾಡಿ ಸ್ಟಾಪ್ ಮಾಡಿ ಇದನ್ನು ಸೀಸ್ ಮಾಡಿದ್ದಾರೆ ಗಾಂಜಾಗೆ. ಸೊ ನಮ್ಮ ಸೈನಿ ಸ್ಟೇಷನ್ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮತ್ತು ಅವರದ್ದು ಎಫರ್ಟ್ಸ್ ಕಾರಣ ಬಗ್ಗೆ ಡೆಫಿನೆಟ್ಲಿ ನಾವು ಈ ಡಿಸ್ಟಿಕಲ್ಲಿ ಗಾಂಜಾ ಮತ್ತು ಬೇರೆ NDPS ವಸ್ತುಗಳು ಅದನ್ನು ನಾವು ಕಂಟ್ರೋಲ್ ಮಾಡ್ತೀವಿ. ಇವರು ವಿಶಾಖಪಟ್ಟಣಮಿಂದ ಟ್ರೈನಲ್ಲಿ ತಗೊಂಡ್ಬಂದಿದ್ದಾರೆ ತಿರುಪತಿ ಹತ್ರ. ತಿರುಪತಿಯಿಂದ ಅವರು ರೋಡಲ್ಲಿ ತಗೊಂಡ್ಬರ್ತಾ ಇದ್ದಾರೆ. ಸೊ ಸಿನ್ಸ್ ಟ್ರೈನಲ್ಲಿ ಜನರಲ್ ಬೋಗಿಯಲ್ಲಿ ಕೂಡ ಅವರು ಯೂಸ್ ಮಾಡಿದ್ದಾರೆ. ಸೊ ಅದನ್ನು ಕೂಡ ಬ್ಯಾಗಲ್ಲಿ ಹಾಕಿದ್ದಾರೆ. ಈ ಲೇಡಿ ಮೇಲೆ ಸ್ವಲ್ಪ ಕಡಿಮೆ ಡೌಟ್ ಬರುತ್ತೆ, ಜನರಲ್ ಬೋಗಿಯಲ್ಲಿ ಜಾಸ್ತಿ ಕ್ರೌಡ್ ಇರುತ್ತೆ. ಸೊ ಹಾಕಕ್ಕೆ ಹಾಕೊಂಡು ಬರ್ತಾ ಇದ್ದಾರೆ. 10 kg ಗಾಂಜಾ ನಮಗೆ ಆಲ್ರೆಡಿ ಸಿಕ್ಕಿದೆ 9 ಕೇಸಲ್ಲಿ. ಓನ್ಲಿ 1 ಮಂತ್ 10 ಡೇಸ್ ಆಗಿದೆ. 50 ಡೇಸ್ ಒಳಗಡೆ 1 ಮಂತ್ 20 ಡೇಸ್ ಆಗಿದೆ. 50 ಡೇಸ್ ಒಳಗಡೆ ಈ ವರ್ಷ ನಾವು ಆಲ್ರೆಡಿ ಅರೌಂಡ್ 45 to 50 kg ಗಾಂಜಾ ನಮಗೆ ಸಿಕ್ಕಿದೆ, ಸೀಸ್ ಮಾಡಿದ್ದೀವಿ. ಸೊ ಡೆಫಿನೆಟ್ಲಿ ಪೊಲೀಸಿಂದ ಚೆನ್ನಾಗಿ ಎಫರ್ಟ್ಸ್ ಆಗ್ತಾ ಇದೆ ಕಿ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಗೆ ಡ್ರಗ್ ಫ್ರೀ ಮಾಡಬೇಕು. ಮತ್ತು ಈ ಗಾಂಜಾ ಬಗ್ಗೆ ಸ್ಟೂಡೆಂಟ್ಸ್ದು, ಯಂಗ್ಸ್ಟರ್ಸ್ದು ಲೈಫ್ ಖರಾಬ್ ಆಗ್ತಾ ಇದೆ, ಮಿಸ್ ಡೈರೆಕ್ಷನ್ಗೆ ಹೋಗ್ತಾ ಇದ್ದಾರೆ, ಅದನ್ನು ಕಂಟ್ರೋಲ್ ಮಾಡಬೇಕು. ಸರ್, ಇವರು ಮತ್ತೆ ಗ್ರ್ಯಾಂಡ್ ಸನ್
ಮೂರು ಜನ ಸಿಕ್ಕಿದ್ದಾರೆ ನಮಗೆ. ಇವರು 3 ಜನ ಎಲ್ಲ ಫ್ಯಾಮಿಲಿ ಮೆಂಬರ್ಸ್. ಸರ್ ಇವರಿಂದ ಇದೇ ಕೇಸ್ ಇವ್ರ ಮೇಲೆ ಇದೆ ಸರ್. ಇವ್ರ ಮೇಲೆ ದೇವಮ್ಮ ಮತ್ತೆ ಮಾರಪ್ಪ ಈ 2 ಜನ ಮೇಲೆ ಗಾಂಜಾ ಕೇಸಸ್ ಇದೆ. ಮತ್ತೆ ಇವ್ರದ್ದು ಮಗ ಇದೆ 18 ಇಯರ್ಸ್ ಅವರ ಮೇಲೆ ಪಾಕ್ಸೋ ಕೇಸ್ ಇದೆ. ಗಾಂಜಾ ಕೇಸಲ್ಲಿ ಇದ್ದಾರೆ ಸರ್. ಮಾಡಸ್ ಆಪರೇಂಡಿ ಏನಿದೆ ಅಲ್ಲಿಂದ ದೊಡ್ಡದು ಕ್ವಾಂಟಿಟಿಯಲ್ಲಿ ತಗೊಂಡ್ಬರ್ತಾರೆ. ಆಮೇಲೆ ಇಲ್ಲಿ ಲೋಕಲ್ ಲೆವೆಲಲ್ಲಿ 1 kg 2 kg ಈ ಥರದ್ದು ಲೋಕಲ್ ಅಲ್ಲಿ ಪೆಡ್ಲರ್ಸ್ ಇದ್ದಾರೆ, ಅವರಿಗೆ ಸಪ್ಲೈ ಮಾಡಿಕೊಂಡು ಚಿಕ್ಕ ಪ್ಯಾಕೆಟ್ಸ್ ಮಾಡ್ತಾರೆ. ನಾವು ಕನ್ಸಂಪ್ಷನ್ ಕೇಸಸ್ ಮಾಡ್ತಾ ಇದ್ದೀವಿ. ಆ ಟೈಮ್ಗೆ ನಮಗೆ 100 ರೂಪೀಸ್ 200 ಪ್ಯಾಕೆಟ್ ಸಿಗ್ತಾ ಇದೆ. ಈ ಫಾರ್ ಎಕ್ಸಾಂಪಲ್ ಈಗ ಮೊದಲೇ ಲಾಸ್ಟ್ ವೀಕ್ ಕೂಡ 10 days ಹಿಂದೆ ಚಿಂತಾಮಣಿ ಟೌನಲ್ಲಿ ಒಬ್ಬರು ಲೇಡಿ ಶಬಾನ ಮೇಲೆ ಕೂಡ ಒಂದು ಕೇಸ್ ಆಗಿದೆ. 5 kg ಸಿಕ್ಕಿದೆ. ಅಲ್ಲಿ ನಮಗೆ ಚಿಕ್ಕ ಪ್ಯಾಕೆಟ್ಸ್ ಕೂಡ ಸಿಕ್ಕಿದೆ. ಸೊ ಇವರು ಎಲ್ಲರೂ ಬೇಸಿಕ್ಲಿ ಇವರು ಕಮರ್ಷಿಯಲ್ ಕ್ವಾಂಟಿಟಿಯಲ್ಲಿ ತಗೊಂಡ್ಬರ್ತಾರೆ, ಲೋಕಲ್ ಲೆವೆಲಲ್ಲಿ ಜನಾಗಿ ಸೇಲ್ ಮಾಡ್ತಾರೆ ಚಿಕ್ಕ ಪ್ಯಾಕೆಟ್ಸ್ ಅಲ್ಲಿ. ಆ ಥರ ಅವರಿಗೆ ಪ್ರಾಫಿಟ್ ಸಿಗುತ್ತೆ. ನಮಗೆ ಕಾರ್ ಸೀಸ್ ಆಗಿದೆ, ಮತ್ತೆ ಇದು ಗಾಂಜಾ 35.6 kg ಸೀಸ್ ಆಗಿದೆ. ಬಾಕಿ ಇಲ್ಲ ಏನಿದೆ ಅದು ನಾವು ಕೂಡ ಚೆಕ್ ಮಾಡ್ತಾ ಇದ್ದೀವಿ. ಮತ್ತೆ ಇನ್ನೊಂದು ಏನಿದೆ NDPS ಆಕ್ಟ್ ಅಲ್ಲಿ ಸೆಕ್ಷನ್ಸ್ ಇದೆ. ಇವರ ಮೇಲೆ ಪ್ರಾಪರ್ಟಿ ಏನು ಧನ ಅರ್ಜಿತ ಮಾಡಿದ್ದಾರೆ ಇದನ್ನು ಮಾರಾಟ ಮಾಡಿ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡಿ NDPS ಇಲ್ಲಿಗಲ್ ಮಾದಕ ವಸ್ತುಗಳು ಮಾರಾಟ ಮಾಡಿ ಏನು ಧನ ಅರ್ಜಿತ ಮಾಡಿದ್ದಾರೆ ಅವ್ರ ಮೇಲೆ ಆ ಬೇಸಿಸ್ ಮೇಲೆ ಏನು ಪ್ರಾಪರ್ಟಿ ತಗೊಂಡಿದ್ದಾರೆ ಅದನ್ನು ಕೂಡ ಸೀಸರ್ ಮಾಡೋಕ್ಕೆ ನಮಗೆ ಅವಕಾಶ ಇದೆ. ಸೊ ಡೆಫಿನೆಟ್ಲಿ ಆ ಆ್ಯಂಗಲ್ ಕೂಡ ನಾವು ನೋಡ್ತೀವಿ. ಇವ್ರದ್ದು ಪ್ರಾಪರ್ಟಿ ವಗೇರ ಕೂಡ ಎಲ್ಲ ಚೆಕ್ ಮಾಡ್ತೀವಿ. ನಾವು ಅದನ್ನು ಕೂಡ ಸೀಸರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಜೊತೆಗೆ ನಮ್ಮ BNS ಅಲ್ಲಿ ಈಗ 111 ಸೆಕ್ಷನ್ ನಂಬರ್ 111 ಅಲ್ಲಿ ಆರ್ಗನೈಸ್ ಕ್ರೈಮ್ದು ಸೆಕ್ಷನ್ ಇದೆ. ಆ ಆರ್ಗನೈಸ್ ಕ್ರೈಮ್ದು ಸೆಕ್ಷನ್ ಕೂಡ ನಾವು ಅವ್ರ ಮೇಲೆ ಹಾಕ್ತೀವಿ. ಸೊ ಡೆಫಿನೆಟ್ಲಿ ಇವ್ರ ಮೇಲೆ ಒಂದು ಸ್ಟ್ರಿಕ್ಟ್ ಆ್ಯಕ್ಷನ್ ಆಗುತ್ತೆ. ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸಿನ್ಸ್ ಇದ್ರ ಮೇಲೆ ಬೇರೆ ಕೇಸಸ್ ಕೂಡ ಇದೆ ಗಾಂಜಾದು NDPSದು. ಬೇರೆ ಜನಗೆ ಕೂಡ ಇವರು ಸಪ್ಲೈ ಮಾಡ್ತಾ ಇದ್ದಾರೆ. ಲೋಕಲ್ ಲೆವೆಲಲ್ಲಿ ಲೋಕಲ್ ಪೆಡ್ಲರ್ಸ್ಗೆ ಇವರು ಸಪ್ಲೈ ಮಾಡ್ತಾ ಇದ್ದಾರೆ. ಮತ್ತು ಅದೇ ಗಾಡಿ ಯೂಸ್ ಆಗ್ತಾ ಇದೆ, ಬೇರೆ ಮುಂದೆ ಕೂಡ ಆಗಿದೆ. ಅದನ್ನು ಕೂಡ ನಾವು ಚೆಕ್ ಮಾಡ್ತಾ ಇದ್ದೀವಿ. ಡೆಫಿನೆಟ್ಲಿ ನಮ್ಮ ಇನ್ವೆಸ್ಟಿಗೇಷನಲ್ಲಿ ಅದು ಕ್ಲಿಯರ್ ಆಗುತ್ತೆ. ಆ ವೆಹಿಕಲ್ ಅವ್ರದ್ದು ಪರಿಚಯ ಇದೆ, ಅವ್ರದ್ದು ವೆಹಿಕಲ್ ಇದೆ, ಡ್ರೈವರ್ದು ಒಂದು ಸ್ವಂತ ವೆಹಿಕಲ್ ಇದೆ. ಅವರು ನಮ್ಮ ಇಂಟರ್ವ್ಯೂಷನ್ ಪ್ರಕಾರ ಮೊದಲೇ ಕೂಡ ಈ ಥರ ಮಾಡಿದ್ದಾರೆ, ರೆಗ್ಯುಲರ್ ಆಗಿ ಈ ವೆಹಿಕಲ್ಗೆ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅವ್ರದ್ದು ಕೂಡ ಪಾತ್ರ ಇದೆ ಎಲ್ಲ ಕೇಸಲ್ಲಿ. ಬರೀ ಈ ಭಾಗದಲ್ಲಿ ಮಾತ್ರ ಗಾಂಜಾ ಮಾರಾಟ ಮಾಡ್ತಾ ಇದ್ರು, ಸೊ ಡಿಸ್ಟ್ರಿಬ್ಯೂಷನ್ ಮಾಡಿದ್ರೆ ಬೇರೆ ಕಡೆ ಮಾಡ್ತಾರೆ ನೋಡಿ. ಅವರು ಸಿನ್ಸ್ ನಮ್ಮದು ಆಂಧ್ರ ಪ್ರದೇಶದ್ದು ಬಾರ್ಡರ್ಸ್ ಇದೆ, ಮತ್ತು ನಮ್ಮ ಬಾರ್ಡರಿಂಗ್ ಡಿಸ್ಟ್ರಿಕ್ಸ್ ಕೋಲಾರ, ಬೆಂಗಳೂರು ರೂರಲ್ ಮತ್ತು ಚಿಕ್ಕಬಳ್ಳಾಪುರ ಈ ಮತ್ತು ತುಮಕೂರಲ್ಲಿ ಕೂಡ ಅವ್ರ ಮೇಲೆ ಮೊದಲೇ ಕೇಸಸ್ ಆಗಿದೆ. ಸೊ ಈ 2-3 ಜಾಗ ಡೆಫಿನೆಟ್ಲಿ ಅವರು ಸಪ್ಲೈ ಮಾಡ್ತಾ ಇದ್ದಾರೆ, ಈ ಥರ ನಮಗೆ ಮಾಹಿತಿ ಇದೆ. ಬೇರೆ ಕೂಡ ನಾವು ಇವರದ್ದು ಮೊಬೈಲ್ ವಗೇರ ಮತ್ತು ಇವರಿಂದ ಏನೇನು ಸೀಸ್ ಆಗಿದೆ ಐಟಮ್ಸ್ ಅದನ್ನು ಕೂಡ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಸೊ ಮುಂದೆ ಕೂಡ ಏನು ಮಾಹಿತಿ ಸಿಗುತ್ತೆ ಅದರ ಮೇಲೆ ಕೂಡ ನಾವು ಕ್ರಮ ತಗೋತೀವಿ. ಬೇರೆ ಕಡೆಯಿಂದ ಕಲಿಸ್ತಿದೆ ಇವರೇ ಮೋಸ್ಟ್ಲಿ ನಮಗೆ ಯಾವಾಗ ಗಾಂಜಾ ಕೇಸಸ್ ಸಿಗ್ತಾ ಇದೆ ಅದು ಎಲ್ಲ ಆಂಧ್ರ ಪ್ರದೇಶ್, ಅರಾಕು ವ್ಯಾಲಿ, ವಿಶಾಖಪಟ್ಟಣಂ, ಒಡಿಶಾ ಬಾರ್ಡರಿಂದ ಬರ್ತಾ ಇದೆ. ಅಲ್ಲಿ ಈ ಥರದ್ದು ಇಲ್ಲಿಗಲ್ ಕಲ್ಟಿವೇಶನ್ ಆಗ್ತಾ ಇದೆ. ಮತ್ತು ರೆಗ್ಯುಲರ್ ಆಗಿ ಅವರು ಕೂಡ ಆ ಸೈಡ್ ಕೇಸಸ್ ಮಾಡ್ತಾ ಇದ್ದಾರೆ. ನಮ್ಮ ಸ್ಟೇಟಲ್ಲಿ ಮೋಸ್ಟ್ಲಿ ಎಲ್ಲ ಗಾಂಜಾ ಆಂಧ್ರ ಪ್ರದೇಶ್ ಸೈಡಿಂದ ಬರ್ತಾ ಇದೆ. ಸೊ ಅವರು ಅಲ್ಲಿ ಹೋಗಿ ವಿಶಾಖಪಟ್ಟಣಂ ಹತ್ರ ಹೋಗಿ ಅಲ್ಲಿಂದ ಇವರು ಈ ದೊಡ್ಡದು ಕ್ವಾಂಟಿಟಿಯಲ್ಲಿ ತಗೊಂಡು ಬರ್ತಾ ಇದ್ದಾರೆ. ನಮ್ಮಲ್ಲಿ ಇವರು ಅದನ್ನು ಚಿಕ್ಕ ಕ್ವಾಂಟಿಟಿಯಲ್ಲಿ ಮಾರಾಟ ಮಾಡಿ ಅವರಿಗೆ ಕೂಡ ಪ್ರಾಫಿಟ್ ಸಿಗುತ್ತೆ. ಈ ಥರ